ಮೆಡಿಸಿನ್ ಹಾಕ್ಬೇಕು ಅಂತ ಇಲ್ಲ. ಮದ್ದು ತಗೊಳ್ಳದೆ ನಾವು ಕ್ಯೂರ್ ಆಗ್ತೇವೆ, ನ್ಯಾಚುರಲ್ ಆಗಿ ನಾವು ಕ್ಯೂರ್ ಆಗ್ತೇವೆ. ನಮಸ್ತೆ, ನಾವು ಉಡುಪಿ ಸೆರಾಕೆರೆಯಿಂದ. ನಮ್ ಜೊತೆ ಸಂಧ್ಯಾ ಸಿಸ್ಟರ್ ಇದ್ದಾರೆ. ಅವರು ಸೆರಾಕೆರೆಗೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ರು, ಸೊ ಸೆರಾಕೆರೆಗೆ ಬಂದ ನಂತರ ಅವರ ಒಂದು ಪ್ರಾಬ್ಲಮ್ಸ್ ಗೆ ಯಾವ ರೀತಿ ಇಂಪ್ರೂವ್ಮೆಂಟ್ ಅನ್ನ ಪಡ್ಕೊಂಡ್ರು ಅಂತ ಹೇಳಿ ಅವರ ಮೂಲಕನೇ ಕೇಳ್ಕೊಂಡ್ ಬರೋಣ. ನಮಸ್ತೆ ಸಿಸ್ಟರ್. ನಮಸ್ತೆ. ಎಷ್ಟು ಟೈಮ್ ಇದೆ ಸೆರಾಕೆರೆಗೆ ಬರ್ತಾ? ನಾನು ಒಂದು 90 ಡೇಸ್ ಆಯ್ತು ಸೆರಾಕೆರೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೆರಾಕೆರೆಗೆ ಬರ್ಲಿಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದೆ? ನಂಗೆ ಜಾಸ್ತಿ ಅಂದ್ರೆ ತುಂಬಾ ಕಫ ಎಲ್ಲ ತುಂಬಾ ಜಾಸ್ತಿ ಆಗುದು, ಮತ್ತೆ ಮಳೆಗಾಲದಲ್ಲಿ ಅಂತೂ ತುಂಬಾ ಜಾಸ್ತಿ ಕಫ ಪ್ರಾಬ್ಲಮ್ ಎಲ್ಲ ಇತ್ತು. ಮತ್ತೆ ಅದರಿಂದ ನೈಟ್ ಎಲ್ಲ ಕೆಲವೊಮ್ಮೆ ವೀಸಿಂಗ್ ಎಲ್ಲ ಬರುತ್ತೆ. ಒಂದು ಅಪ್ಪನಿಗೆ ಸ್ವಲ್ಪ ಉಬ್ಬಸದ ಪ್ರಾಬ್ಲಮ್ ಉಂಟು, ಸೊ ಲೈಟ್ ಆಗಿ ವೀಸಿಂಗ್ಸ್ ಕೆಲವೊಮ್ಮೆ ಬರ್ತಾ ಇತ್ತು, ಅಂದ್ರೆ ಸ್ವಲ್ಪ ಜಾಸ್ತಿ ಇರುವಾಗ ಕಫ. ಮತ್ತೆ ನೆಕ್ ಪೇನ್ ಇತ್ತು, ಮತ್ತೆ ಸ್ವಲ್ಪ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ನಂಗೆ. ಏನು ತಿಂದ್ರೆ ಸಹ ಗ್ಯಾಸ್ಟ್ರಿಕ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿತ್ತು. ಮತ್ತೆ ನೆಕ್ ಪೇನ್, ಅದೇ ಶೋಲ್ಡರ್ ಪೇನ್, ಮತ್ತೆ ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್, ಲೆಗ್ ಪೇನ್ ಕೂಡ ಇತ್ತು. ಅಂದ್ರೆ ತುಂಬಾ ನಡಿಲಿಕ್ಕೆ ಆಗುದಿಲ್ಲ, ಅಂದ್ರೆ ಸೆಳೆತ ಬರುದು ಕಾಲ, ಅದೆಲ್ಲ ಇತ್ತು ಪ್ರಾಬ್ಲಮ್ಸ್. ಓಕೆ, ಸೆರಾಕೆರೆಗೆ ಬಂದ ನಂತರ ಯಾವ್ದಕ್ಕೆ ಬೆಸ್ಟ್ ರಿಸಲ್ಟ್ ಪಡ್ಕೊಂಡಿದೆ? ನಂದು ಬೆಸ್ಟ್ ಅಂದ್ರೆ ಅದು ಕಫಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅಂದ್ರೆ ನಂಗೆ ಇಲ್ಲಿ ಬಂದಾದ್ಮೇಲೆ ತುಂಬಾ ಜಾಸ್ತಿ ಏನು ಕಫ ಏನು ಆಗ್ತಾ ಇಲ್ಲ. ಎಷ್ಟು ಟೈಮ್ ಇಲ್ಲಿಗೆ ಬಂದ ನಂತರ ಯಾವಾಗ ನಿಮ್ಗೆ ರಿಸಲ್ಟ್ ಬಂತು? ಎಷ್ಟು ದಿನದಲ್ಲಿ? ನಂಗೆ ಒಂದು 20 ಡೇಸ್ ಇಂದಲೇ ಸ್ವಲ್ಪ ನಂಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಬಂತು. ಅಂದ್ರೆ 20 ಡೇಸ್ ಇಂದಲೇ ನಂದು ಏನು ಲಂಗ್ಸ್ ಎಲ್ಲ ಕಫ ಎಲ್ಲ ಬ್ಲಾಕೇಜ್ ಇತ್ತು, ಎಲ್ಲ ಕ್ಲಿಯರ್ ಆಯ್ತು. ಮತ್ತೆ ನಂಗೆ ಜಾಸ್ತಿ ಮತ್ತೆ ಕಫ ಆಗ್ಲಿಕ್ಕೆ ಅಂದ್ರೆ ಆಗ್ತಾ ಇರ್ಲಿಲ್ಲ, ಅಂದ್ರೆ ಸ್ವಲ್ಪ ಆಗಿ ಲೈಟ್ ಆಗಿ ಹೋಗ್ತಿತ್ತು ಅವತ್ತೆ. ಮತ್ತೆ ವೀಸಿಂಗ್ ಅಂತೂ ಒಂದಿನೂ ಬರ್ಲೇ ಇಲ್ಲ ನಮ್ಮ ನೈಟ್. ಇನ್ನು ಮಳೆಗಾಲದಲ್ಲಿ ಇಷ್ಟು ಜೋರ್ ಮಳೆಗೆ ಸಹ ನಂಗೆ ಎಂತೂ ಆಗ್ಲಿಲ್ಲ ಈ ವರ್ಷದಲ್ಲಿ. ಅಂದ್ರೆ ಲಾಸ್ಟ್ ಇಯರ್ ನಂಗೆ ತುಂಬಾ ಸಫರ್ ಆಗಿದ್ದೆ ಕಫ ಎಲ್ಲ ಜಾಸ್ತಿ. ಬಟ್ ಈ ವರ್ಷದಲ್ಲಿ ನಂಗೆ ಎಂತ ಪ್ರಾಬ್ಲಮ್ ಬರ್ಲಿಲ್ಲ. ಅಂದ್ರೆ ನಂಗೆ ಎಂತ ಆ ವೀಸಿಂಗ್ ಒಂದು ಉಂಟು ಅಂತಲೇ ಗೊತ್ತಿಲ್ಲ. ಅಂದ್ರೆ ಹಾಗೆ ಸ್ವಲ್ಪ ಲೈಟ್ ಆಗಿ ಕಫ ಆಗ್ತದೆ, ನಾರ್ಮಲ್ ಆಗಿ ಎಲ್ಲರಿಗೆ ಆಗ್ತದ ಹಾಗೆ. ಸೊ ನಂಗೆ ಎಂತ ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತಾ ಉಂಟು. ನಿಮ್ಮ ಒಂದು ಪ್ರಾಬ್ಲಮ್ಸ್ ಗೆ ಏನಾದ್ರು ಮೆಡಿಸನ್ ಏನಾದ್ರು ಮಾಡಿದ್ರ? ಮೆಡಿಸಿನ್ ಅಂದ್ರೆ ಕಫ ಎಲ್ಲ ಆಗುವಾಗ ನಂಗೆ ಮೆಡಿಸಿನ್ ಇಲ್ಲದಿದ್ರೆ ನಂಗೆ ಅದು ಕಮ್ಮಿ ಆಗುದೇ ಇಲ್ಲ. ಒಂದು 10 ಡೇಸ್ ಇದು ಕೋರ್ಸ್ ಮಾಡಿ ಆದ್ಮೇಲೆನೆ ಕಫ ಕಮ್ಮಿ ಆಗುದು. ಮೆಡಿಸಿನ್ ಅದರಿಂದ ರಾತ್ರಿ ನಂಗೆ ನಿದ್ದೆ ಸಹ ಬರ್ತಿರ್ಲಿಲ್ಲ. ಅಂದ್ರೆ ಕಫ ಜಾಸ್ತಿ ಆದ್ರೆ ವೀಸಿಂಗ್ ಬರ್ತದೆ ಅಂತ ಹೇಳ್ತಾರೆ, ಅವಾಗ ಮೆಡಿಸಿನ್ ಬೇಕೇ ಬೇಕು. 10 ಡೇಸ್ ಇದು ಕೋರ್ಸ್ ಮಾಡಿ ಆದ್ಮೇಲೆ ಮೆಡಿಸಿನ್ ಹಾಕಿದ್ರು ಕೂಡ ಕ್ಲಿಯರ್ ಆಗ್ತಿರ್ಲಿಲ್ಲ, ಮತ್ತೆ ಸಹ ಕಫ ಯಾವತ್ತೂ ಇರ್ತಿತ್ತು. ಬಟ್ ಇಲ್ಲಿ ಬಂದಾದ್ಮೇಲೆ ನಾನು ಯಾವತ್ತೂ ಡಾಕ್ಟರ್ ಹತ್ರ ಹೋಗ್ಲಿಲ್ಲ. ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ. 90 ಡೇಸ್ ಅಲ್ಲಿ ನೀವು ಡಾಕ್ಟರ್ ಹತ್ರ ಹೋಗ್ಲೇ ಇಲ್ಲ. ಈ ಒಂದು ನಿಮ್ಮದು ಪ್ರಾಬ್ಲಮ್ಸ್ ಗೆ, ಕಫದ ಸಮಸ್ಯೆಗೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಗೆ ಯಾವ ಥೆರಪಿಯನ್ನ ಮಾಡಿ ರಿಸಲ್ಟ್ ಅನ್ನ ಪಡ್ಕೊಂಡಿದ್ದೀರಾ? ನಂಗೆ ಆಕ್ಚುಲಿ ಮ್ಯಾಟ್ ಥೆರಪಿ ತುಂಬಾ ಒಳ್ಳೇದಂತ ಅನಿಸ್ತು ನಂಗೆ. ರೆಗ್ಯುಲರ್ ಆಗಿ ಮ್ಯಾಟ್ ಮಾಡ್ತಾ ಇರ್ತೇನಲ್ಲ, ಸೊ ನಂಗೆ ಅದರಿಂದ ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿದೆ ಅಂತ ಅನಿಸ್ತದೆ. ಸೊ ಅದ್ರೊಟ್ಟಿಗೆ ಅದೇ ಇವನ್ ನಂದು ನೆಕ್ ಪೇನ್ ಇರ್ಲಿ, ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಲಿ, ಇಲ್ಲಿ ಬಂದಾದ್ಮೇಲೆ ನಂಗೆ ಸ್ವಲ್ಪ ಕಮ್ಮಿ ಆಗಿದೆ. ಗ್ಯಾಸ್ಟ್ರಿಕ್ ಎಲ್ಲ ಅಷ್ಟೊಂದು ಏನು ಆಗುದಿಲ್ಲ. ತುಂಬಾ ಏನಾದ್ರು ಮಸಾಲ ಏನಾದ್ರು ಫುಡ್ ತಿಂದ್ರೆ ಮಾತ್ರ, ಇಲ್ಲದಿದ್ರೆ ಮುಂಚೆ ಎಲ್ಲ ನಾರ್ಮಲ್ ಫುಡ್ ತಿಂದಾಗ ಸಹ ಗ್ಯಾಸ್ಟ್ರಿಕ್ ಎಲ್ಲ ಇತ್ತು. ಬಟ್ ಇವಾಗ ಅಂತದೆಂತ ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತಾ ಉಂಟು. ಈಗ ಹೆಲ್ತ್ ವೈಸ್ ಸ್ವಲ್ಪ ನಾರ್ಮಲ್ ಓಕೆ ಇದ್ದೇನೆ, ಹೆಲ್ದಿ ಆಗಿದ್ದೇನೆ ಅಂತ ಅನಿಸ್ತಾ ಉಂಟು. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಸೆರಾಕೆರೆಗೆ ಲೈಫಿಗೆ ಮತ್ತೆ ಒಂದು ಮೆಡಿಸಿನ್ ಲೈಫಿಗೂ ಯಾವ ರೀತಿ ಚೇಂಜಸ್ ಅನ್ನುವಂಥದ್ದು ಕಾಣಿಸ್ತಾ ಇತ್ತು? ಮುಂಚೆ ನಂಗೆ ಏನೋ ಅಂತ ಪೇಷಂಟ್ ತರ ಅಂತ ಅನಿಸ್ತಾ ಇತ್ತು. ಯಾವತ್ತು ನಾನು ಕೆಮ್ತಾ ಇರುದು, ಕಫ ಉಗುಳ್ತಾ ಇರುದು ಹಾಗೆಲ್ಲ ಅನಿಸ್ತಾ ಇತ್ತು. ಬಟ್ ಈಗ ನಂಗೆ ತುಂಬಾ ಹೆಲ್ದಿ ಆಗಿದ್ದೇನೆ, ನಾರ್ಮಲ್ ಆಗಿ ಎಲ್ಲ ತರ ಒಂದು ನಾರ್ಮಲ್ ಆಗಿದ್ದೇನೆ ಅಂತ ಅನಿಸ್ತದೆ. ನಂಗೆ ಎಂತ ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತಾ ಉಂಟು ಈಗ. ನಂಗೆ ಹೆಲ್ತ್ ಇಶ್ಯೂಸ್ ಅಂತ ಇಲ್ಲ ಈಗ ಅಂತ ಆತರ ಅನಿಸ್ತಾ ಉಂಟು. ಇವನ್ ಖುಷಿ ಆಗ್ತದೆ ಈಗ. ಅಂದ್ರೆ ಮುಂಚೆ ಎಲ್ಲ ಸ್ವಲ್ಪ ಬೇಜಾರಾಗ್ತಿತ್ತು, ಯಾಕೆ ನಂಗೆ ಈ ತರ ಎಲ್ಲ ಪ್ರಾಬ್ಲಮ್ ಉಂಟು ಅಂತ. ಬಟ್ ಇವಾಗ ನಂಗೆ ತುಂಬಾ ಖುಷಿ ಆಗಿದ್ದೇನೆ, ಯಾಕಂದ್ರೆ ನಂಗೆ ಎಂತ ಪ್ರಾಬ್ಲಮ್ ಇಲ್ಲ ಈಗ. ಸೊ ಸಾಲ್ವ್ ಆಗಿದೆ ಅಲ್ಲ, ಸೊ ಖುಷಿ ಆಗಿದೆ. ಓಕೆ, ಸೆರಾಕೆರೆಗೆ ಬರುವವರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಸೆರಾಕೆರೆಗೆ ಬರುವವರಿಗೆ ಅಂದ್ರೆ ರೆಗ್ಯುಲರ್ ಆಗಿ ಥೆರಪಿ ಎಲ್ಲ ಮಾಡ್ತಾ ಇರಿ. ರೆಗ್ಯುಲರ್ ಆಗಿ ಬಂದು ನಿಮ್ದು ಏನಾದ್ರು ಒಂದು ಸಣ್ಣ ಪುಟ್ಟ ಏನಾದ್ರು ಪ್ರಾಬ್ಲಮ್ ಇದ್ರು ಅಥವಾ ಏನಾದ್ರು ತುಂಬಾ ಜಾಸ್ತಿ ಪ್ರಾಬ್ಲಮ್ ಇದ್ರು ಎಲ್ಲ ಇಲ್ಲಿ ಸಾಲ್ವ್ ಆಗ್ತದೆ. ಎಲ್ಲ ಸೊಲ್ಯೂಷನ್ ರಿಸಲ್ಟ್ಸ್ ಬರ್ತದೆ ಒಳ್ಳೆ. ಅಂದ್ರೆ ವೇಟಿಂಗ್ ಬೀಳುತ್ತೆ ಹೇಳ್ತಾರೆ, ಸೊ ಕಾಯ್ಬೇಕು ಅಲ್ಲಿ ಹೋಗಿ ಒಂದು ರೀಸನ್ ಹೇಳ್ತಾರೆ. ಸೊ ಅದಕ್ಕೆ ವೇಟಿಂಗ್ ಎಲ್ಲ ಕಡೆಯಲ್ಲಿ ಸಹ ಇರ್ತದೆ. ಆಕ್ಚುಲಿ ಎಲ್ಲ ಬೇರೆ ಡಾಕ್ಟರ್ ಹತ್ರ ಹೋಗುವಾಗ ಸಹ ವೇಟಿಂಗ್ ಅನ್ನೋದು ಇರ್ತದೆ. ಸೊ ಇಲ್ಲಿ ವೇಟಿಂಗ್ ಮಾಡಿದ್ರು ನಮ್ಗೆ ಏನು ಮದ್ದು ತಗೊಳ್ಳದೆ ನಾವು ಕ್ಯೂರ್ ಆಗ್ತೇವೆ, ನ್ಯಾಚುರಲ್ ಆಗಿ ನಾವು ಕ್ಯೂರ್ ಆಗ್ತೇವೆ. ಏನು ಮೆಡಿಸಿನ್ ಹಾಕ್ಬೇಕು ಅಂತ ಇಲ್ಲ. ಪ್ಲಸ್ ನಮ್ಗೆ ಅದು ಅಂಡ್ ಈವನ್ ಇದು ಫ್ರೀ ಆಗಿ ಕೊಡ್ತಿದ್ದೀರಿ. ಸೊ ತುಂಬಾ ಎಫೆಕ್ಟಿವ್ ಅಂತ ಅನಿಸ್ತಾ ಉಂಟು. ಓಕೆ ಸಿಸ್ಟರ್, ಥ್ಯಾಂಕ್ ಯು.